ಹಾಯ್ ಎಲ್ರು ಹೇಗಿದ್ದೀರಾ? ಸೊ ಫಸ್ಟ್ ವೆಲ್ಕಮ್ ಮಾಡ್ಬಿಡ್ತೀನಿ ಆಯ್ತಾ. ಸೊ ವೆಲ್ಕಮ್ ಬ್ಯಾಕ್ ಟು ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಶಾಪಿಂಗ್ ಬಂದಿದ್ದೀನಿ. ಹೇಗಿದ್ರು ಹಬ್ಬ ಹತ್ರ ಬರ್ತಾ ಇದೆ, ವರಮಹಾಲಕ್ಷ್ಮಿ ಹಬ್ಬ. ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಸಿಲ್ವರ್ ಐಟಮ್ಸ್ನ ನಾನು ಪರ್ಚೇಸ್ ಮಾಡೋಣ ಅಂತ ನಮ್ಮ ಅಮ್ಮನ ಜೊತೆ ಬಂದಿದ್ದೀನಿ ಶಾಪಿಂಗಿಗೆ. ಸೊ ನಾನು ಯೂಶಲಿ ಶಾಪ್ ಮಾಡೋದು ಈ ಸಿಲ್ವರ್ ಐಟಮ್, ಈ ಜರ್ಮನ್ ಸಿಲ್ವರ್, ಈ ಥರ ಕೆಲವ್ರಿಗೆ ಸಿಲ್ವರ್ ತೊಗೊಳೋದಕ್ಕಾಗಲ್ಲ. ಸೊ ಅವ್ರಿಗೆಲ್ಲ ಸ್ವಲ್ಪ ರೀಸನಬಲ್ ಆಗಿದ್ದು ಸಿಗುತ್ತೆ. ಯಾವ ಶಾಪು ಅಂತ ಹೇಳಿದ್ರೆ ಗಾಂಧಿ ಬಜಾರಲ್ಲಿ ಸಂಭವ್ ಗಿಫ್ಟ್ಸ್ ಅಂತ ಹೇಳಿ. ಸೊ ಇದು ನಾನು ರೆಗ್ಯುಲರ್ ಆಗಿ ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲಿ ಪರ್ಚೇಸ್ ಮಾಡ್ತಾ ಇರ್ತೀನಿ. ಸೊ ವೈ ನಾಟ್ ಇದೊಂದು ವ್ಲಾಗ್ ಮಾಡಬಾರ್ದು, ಸೊ ದಟ್ ನೀವು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಅಂತ ನನಗೆ ಐಡಿಯಾ ಬಂತು. ಸೊ ಶಾಪ್ ಹೇಗಿದೆ, ಇಲ್ಲಿ ಕಲೆಕ್ಷನ್ಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇದಿರೋದು ಗಾಂಧಿ ಬಜಾರ್ ಬಸವನಗುಡಿ. ರೋಟಿಗರ್ ಎಲ್ಲರಿಗೂ ಗೊತ್ತಿರುತ್ತೆ ಆಬ್ವಿಯಸ್ಲಿ, ಅದ್ರ ಬ್ಯಾಕ್ ಸೈಡೇ ಇರೋದು. ಸೊ ಆರಾಮಾಗಿ ನೀವು ಇಲ್ಲಿ ಬರ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ಯೂಶಲಿ ನಾನು ಬರ್ತಾನೆ ಇರ್ತೀನಿ. ಸೊ ಈ ವರ್ಷನೂ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದೀನಿ. ಸೀರಿಯಸ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ, ನೋಡಿದ್ರೆ ಎಲ್ಲ ತೊಗೋಬೇಕು ಅನಿಸುತ್ತೆ. ಸೊ ಸಿಲ್ವರ್ಗೆ ಹೋಲಿಸ್ಕೊಂಡ್ರೆ ಸೊ ಇದು ಬೆಸ್ಟ್ ಅಂತ ಹೇಳ್ತೀನಿ. ರೀಸನಬಲ್ ಆಗೂ ಇರುತ್ತೆ ಆ್ಯಂಡ್ ಪಕ್ಕಾ ಬೆಳ್ಳಿ ಥರನೇ ಇರುತ್ತೆ. ಸೊ ಆರಾಮಾಗಿ ತೊಗೋಬೋದು. ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ಆಬ್ವಿಯಸ್ಲಿ ಲಕ್ಷ್ಮಿ ಮುಖೋಡ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಸಮಥಿಂಗ್ ಯೂನಿಕ್ ಆಗಿದೆ, ಇಷ್ಟು ಕ್ಯೂಟ್ ಆಗಿದೆ. ನಾನು ತೊಗೊಂಡೋಗ್ಬಿಡ್ತೀನಿ. ಸೊ ಎಷ್ಟು ಒಳ್ಳೆ ಕಲೆಕ್ಷನ್ಸ್ ಇದೆ ಅಂದರೆ ದೀಪಾಲೆ ಕಂಬ ಇದು ಆಲ್ಮೋಸ್ಟ್ ನೀವು ಪ್ಯೂರ್ ಬೆಳ್ಳಿಲಿ ತೊಗೋತೀರಾ ಅಂದರೆ ತುಂಬ ಕಾಸ್ಟ್ ಬೀಳುತ್ತೆ. ಅದ್ರ ಬದಲು ಈ ಥರ ಸಿಲ್ವರ್ನ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಸೈಜಸ್ ಸಿಗುತ್ತೆ, ದೊಡ್ಡದು ಚಿಕ್ಕದು ಅದಕ್ಕಿಂತ ಚಿಕ್ಕದು ತಾಣಿದು ಕ್ಯೂಟ್. ಆ್ಯಂಡ್ ಇದೆಲ್ಲ ರಿಟರ್ನ್ ಗಿಫ್ಟ್ ಥರನೂ ಕೊಡ್ಬೋದು ಆ್ಯಂಡ್ ಕಾರ್ಗೆ ಇಟ್ಕೋಬೋದು. ಇದೆಲ್ಲ ಸಿಲ್ವರ್ ಆರಾಮಾಗಿ ಯಾರಿಗಾರು ಗಿಫ್ಟ್ ಮಾಡ್ಬೋದು. ಎಷ್ಟು ಕ್ಯೂಟ್ ಆಗಿದೆ ಫ್ರೆಂಡ್ಸ್. ನನಗೆ ಯಾರಾದರೂ ಗಿಫ್ಟ್ ಮಾಡೋದಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬನ್ನಿ, ಇದನ್ನೇ ನನಗೆ ಗಿಫ್ಟ್ ಮಾಡಿ. ಓಕೆ, ಇಲ್ಲ ಇನ್ನೂ ದೊಡ್ಡದೇ ಹೇಳ್ತೀನಿ, ಗಿಫ್ಟ್ ಮಾಡಕ್ಕೆ ಬನ್ನಿ. ಆ್ಯಂಡ್ ನನಗೆ ಯುನೀಕ್ ಆಗಿ ಅಂತ ಅನಿಸಿದ್ದು ಅಂದರೆ ಇದು ಆರಾಮಾಗಿ ಇದು ಕಳಶ ಇಡ್ಬೋದು ಮನೇಲಿ. ದಿಸ್ ಇಸ್ ತೆಂಗಿನಕಾಯಿ ಆ್ಯಂಡ್ ಇಲ್ಲಿ ನೋಡಿ, ಇದು ಸಪ್ರೇಟ್ 3 ಪೀಸಸ್ ಥರ ಬರುತ್ತೆ. ಸೊ ನೀವು ಫಸ್ಟ್ ಇದನ್ನು ಪ್ಲೇಸ್ ಮಾಡಿ ಆಮೇಲೆ ಇದನ್ನು ನಾವು ಮನೇಲಿ ವಿಳ್ಯದೆಲೆ ಹಾಕ್ತೀವಲ್ಲ, ಸೊ ಆ ಥರ ಇದೆ. ಆ್ಯಂಡ್ ನಿಜವಾದ ತೆಂಗಿನಕಾಯಿನೂ ಬೇಕಾದರೆ ಇಡ್ಬೋದು ನೀವು, ಅಥವಾ ಇದನ್ನು ಬೇಕಾದರೂ ಇಡ್ಬೋದು. ಚೆನ್ನಾಗಿದೆ ಅಲ್ಲ? ಆ್ಯಂಡ್ ಇದು ಅಕ್ಷತೆ, ಅರ್ಶಿನ, ಕುಂಕುಮ ಇಡ್ಬೋದು. ಆ್ಯಂಡ್ ಇನ್ನೊಂದು ಯೂನಿಕ್ ಆಗಿ ನಾನು ಆ್ಯಕ್ಚುಲಿ ಇದನ್ನು ನೋಡಿರಲಿಲ್ಲ, ಇದೆಲ್ಲ ಕಳಶಕ್ಕೆ ಹಾಕೋದು ಅಂತ ಅನಿಸುತ್ತೆ, ದೇವ್ರಿಗೆ ಹಾಕೋದು ಅಲ್ವಾ? ಎಸ್, ವರಮಹಾಲಕ್ಷ್ಮಿ ಕೂರಿಸ್ತಾರಲ್ಲ ಮನೇಲಿ, ಸೊ ಆರಾಮಾಗಿ ಅದನ್ನು ದೇವ್ರಿಗೆ ಅಲಂಕಾರಕ್ಕೆ ಮಾಡ್ಬೋದು. ಆ್ಯಂಡ್ ಇಲ್ಲಿ ಆಲ್ರೆಡಿ ವರಮಹಾಲಕ್ಷ್ಮಿನ ಪ್ಲೇಸ್ ಮಾಡಿಬಿಟ್ಟಿದ್ದಾರೆ, ಕೂರಿಸ್ಬಿಟ್ಟಿದ್ದಾರೆ. ಅದು ಹೇಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು ನೋಡ್ಬೋದು, ಇದು ಸಮಥಿಂಗ್ ಯೂನಿಕ್ ಆಗಿದೆ. ವಿರಾಟ್, ನಮ್ DOP ಕಾಣಿಸ್ತಾರಾ? ತುಂಬಾ ಚೆನ್ನಾಗಿದೆ, ಇದು ಕ್ಯೂಟ್ ಆಗಿದೆ. ಅಂಡ್ ಇದು ಕೂಡ ಅರ್ಶಿನ ಕುಂಕುಮ ಅಥವಾ ಅಕ್ಷತೆ, ಹೂವ ಇದೆಲ್ಲ ಇಟ್ಕೋಬಹುದು, ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಯೂನಿಕ್ ಆಗಿ ಬಿನ್ಗೆಗಳು ಸಿಗುತ್ತೆ, ಅದು ಇನ್ನು ನನಗೆ ಈ ಪುಟಾಣಿದು ಇಷ್ಟ ಆಯ್ತು, ಸಖತ್ ಕ್ಯೂಟ್ ಆಗಿದೆ ಇದು. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲೇ ಒಂದು ದೊಡ್ಡ ಫೆಸ್ಟಿವಲ್ ನಡೀತದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸಿದ್ದಾರೆ.
ಸೊ ಈ ಥರ ನೀವು ಪ್ಲೇಸ್ ಮಾಡ್ಬೋದು. ಇಲ್ಲೇ ಪರ್ಚೇಸ್ ಮಾಡಿಕೊಂಡು ನಿಮ್ಮ ಮನೇಲಿ ಇದೇ ಥರ ಬೆಳ್ಳಿದು ದೀಪಾಲೆ ಕಂಬ ಇದೆ, ಅರ್ಶಿನ ಕುಂಕುಮ ಹೇಗೆ ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಇಲ್ಲಿ ರೆಡಿ ಮಾಡಿದ್ದಾರೆ. ಇದಿಷ್ಟು ನೀವು ಐಟಮ್ಸ್ಗಳನ್ನ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಆರಾಮಾಗಿ ಈ ಥರ ನಿಮ್ಮ ಮನೇಲೂ ಡೆಕೋರೇಟ್ ಮಾಡ್ಬೋದು. ಬ್ಯೂಟಿಫುಲ್ ಆಗಿದೆ. ಸೊ ಈಗ ನಮಗೆ ಮೇನ್ಲಿ ಸ್ಟೋರ್ ಮ್ಯಾನೇಜರ್ ಇದ್ದಾರೆ. ಪ್ಲೀಸ್ ಬನ್ನಿ. ರೀತು ಅಬ್ಬಾ ಫೈನಲಿ ಹೆಸರು ಕರೆಕ್ಟಾಗಿ ಹೇಳ್ತೀಯೇ. ರೀತು ಅವರು ಬರೀ ಇಂಥದೆಯಾ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಸಂಭವ್ ಗಿಫ್ಟ್ಸ್. ಸೊ ನಮ್ಮದು ಶಾಪ್ ಲೊಕೇಟ್ ಆಗಿರೋದು DVG ರೋಡ್ ಬಸವನಗುಡಿ ಬ್ಯಾಂಗ್ಳೂರಲ್ಲಿ. ಸೊ ಬೇಸಿಕಲಿ ನಮ್ಮದು ಜರ್ಮನ್ ಸಿಲ್ವರ್ ಪ್ರಾಡಕ್ಟ್ಸ್ ಇರುತ್ತೆ. ಕಂಪ್ಲೀಟಾಗಿ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ಇದಕ್ಕೂ ಎಸ್ ಅಂತ ಅಂದ್ಬಿಟ್ಟು ಸಿಂಬಲ್ ಬರುತ್ತೆ. ಎಸ್ ರೆಪ್ರೆಸೆಂಟ್ಸ್ ಸಂಭವ್ ಗಿಫ್ಟ್ಸ್ ಅಂತ ಹೇಳಿ. ಸೊ ಕಂಪ್ಲೀಟಾಗಿ ಇಂಡಿಯನ್ ಇಂಪೋರ್ಟೆಡ್ ಆ್ಯಂಡ್ ಆಂಟಿಕ್ ಜರ್ಮನ್ ಸಿಲ್ವರಲ್ಲಿ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತೀವಿ ನಾವು ಆಲ್ ಓವರ್ ಇಂಡಿಯಾ. ನೀವು ನೋಡ್ತಾ ಇರ್ಬೋದು, ಯೂನಿಕ್ ಮೇಡಮ್ ತೋರಿಸಿದ್ರು. ನಮ್ಮಲ್ಲಿ ಯೂನಿಕ್ ಕಲೆಕ್ಷನ್ಸ್ ಬಹುಶಃ ನೀವೆಲ್ಲೂ ನೋಡಿರ್ಲಿಕ್ಕಿಲ್ಲ ಅಂತ ಅನ್ಕೊಂತೀನಿ. ಆ್ಯಂಡ್ ಸುಮಾರು ಜನ ಹೆಣ್ಮಕ್ಳಿಗೆ ಅನ್ಸುತ್ತೆ ಇವಾಗ ಅಫೋರ್ಡ್ ಮಾಡೋಕ್ಕಾಗಲ್ಲ ನಾವು ಬೆಳ್ಳಿ, ಯಾಕಂದರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಸ್ವಿಚ್ ಟು ಜರ್ಮನ್ ಸಿಲ್ವರ್. ಮೇಂಟೆನೆನ್ಸ್ ಕೂಡ ತುಂಬ ಈಸಿ. ನೆಕ್ಸ್ಟ್ ನಮ್ಮ ಟೀಮ್ ಹೇಳ್ತಾರೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಸೊ ಸಣ್ಣದಾಗೆ ತುಂಬ ಜನ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಈ ರೀತಿ ಇಡ್ಬೇಕಂತ ಹೇಳಿ. ಸೊ ಕಾನ್ಸೆಪ್ಟ್ ವೈಸ್ ನಾವೆಲ್ಲ ಜೋಡಿಸಿದೀವಿ ನಮ್ಮ ಟೀಮ್ ಎಲ್ಲ ಸೇರಿಕೊಂಡು. ತುಂಬಾ ಕ್ಯೂಟ್ ಆಗಿ ಕಾಣಿಸಿದೆ. ಹೋಪ್ ನಿಮ್ಮ ವ್ಯೂಸ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ವೆರಿ ಬ್ಯೂಟಿಫುಲ್. ಅಂಡ್ ಈ ಒಂದು ಕಾನ್ಸೆಪ್ಟೇ ನಾನು ಕಾಪಿ ಮಾಡ್ತೀನಿ ನಮ್ಮ ಮನೇಲಿ. ಇಲ್ಲೆಲ್ಲ ಪರ್ಚೇಸ್ ಮಾಡಿ ನಾನು ಇದೇ ರೀತಿ ಪ್ರತಿಯೊಂದು ನಾನು ಇದರಲ್ಲಿ ಜರ್ಮನ್ ಆಂಟಿಕ್ ಅಂಡ್ ಇಂಪೋರ್ಟೆಡ್ ಜರ್ಮನ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ದೇವಿ ಮುಖವಾಡ. ಸೊ ಅದು ಬಂದು ಕಿರೀಟ ಅದೆಲ್ಲ ಬಂದು ಸಪ್ರೇಟ್ ಬರುತ್ತೆ. ಇದು ಆಂಟಿಕ್ ದೀಪಾಲೆ ಕಂಬ. ಜರ್ಮನ್ ಸಿಲ್ವರ್ ಅಲ್ಲಿ ಬಾಳೆ ಗೊನೆ, ಕಂಪ್ಲೀಟ್ ಬಾಳೆ ಗೊನೆ. ಅಂಡ್ ಆಂಟಿಕ್ ಅಲ್ಲಿ ಎಲಿಫೆಂಟ್ಸ್ ಬರುತ್ತೆ. ವ್ಯಾಕ್ಸ್ ಅಲ್ಲಿ ಮೇಲ್ಗಡೆ ಬಂದು 92.5 ಪ್ಯೂರ್ ಸಿಲ್ವರ್ ಜ್ಯುವೆಲರಿ, ಪ್ಯೂರ್ ಸಿಲ್ವರ್ ಕೋಟಿಂಗ್ ಇರುತ್ತೆ. ಓಕೆ. ಆ ವ್ಯಾಕ್ಸ್. ಕಾಮಾಕ್ಷಿ ದೀಪ ನೋಡ್ಬೋದು, ಪ್ಲೇಟ್ ನೋಡ್ಬೋದು. ಸೊ ನೋಡ್ತಾರೆ ಯಾರು ಹೇಳೋದಿಲ್ಲ ಇದು ಜರ್ಮನ್ ಸಿಲ್ವರ್ ಅಂತ ಹೇಳಿ. ಮೇಂಟೆನೆನ್ಸ್ ಕೂಡ ತುಂಬಾನೇ ಈಸಿ. ನಾವು ಹೇಳುವಂತ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದ್ರೆ ಅಪ್ ಟು 100 years ಲೈಫ್ ಬರುತ್ತೆ. ಓಕೆ. ಅಂಡ್ ಪ್ರೈಸ್ ಕೂಡ ಸಿಲ್ವರ್ ಕಂಪೇರ್ ಮಾಡಿದ್ರೆ ಇದು ತುಂಬಾ ಅಫೋರ್ಡಬಲ್ ಸಿಗುತ್ತೆ. ತುಂಬಾ ಅಫೋರ್ಡಬಲ್ ಇದೆ. ಸೊ ಎಲ್ಲ ನಮ್ಮ ಕಲೆಕ್ಷನ್ಸ್ ನೋಡಿ ಸೊ ವ್ಯೂವರ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಖಂಡಿತವಾಗ್ಲು. ಸೊ ನಾನು ಆಸ್ ಯೂಶುವಲ್ ಯಾವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲೇ ಪರ್ಚೇಸ್ ಮಾಡೋದು. ಸೊ ಒಂದು ವ್ಲಾಗ್ ಮಾಡೋಣ, ನಮ್ಮ ಆಡಿಯನ್ಸ್ಗೂ ಕೂಡ ತೋರಿಸೋಣ ನಾನು ಇಲ್ಲಿ ಶಾಪ್ ಮಾಡ್ತೀನಿ ಅಂತ ಹೇಳಿ. ಸೊ ಆರಾಮಾಗಿ ಇಲ್ಲಿ ಬಂದು ಶಾಪ್ ಮಾಡ್ಬೋದು. ನಾನಂತೂ ನಮ್ಮ ಮನೆ ವರಮಹಾಲಕ್ಷ್ಮಿಗೆ ಇಲ್ಲೇ ತಗೊಳ್ಳೋದು. ಸೊ ಇವಾಗ ಒಂದಷ್ಟು ಐಟಮ್ಸ್ನ ಪರ್ಚೇಸ್ ಮಾಡೋಣ. ಸೊ ಅವಾಗಲೇ ನಾನು ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಅಲ್ವಾ. ಹಂಗಲ್ಲ ಅಂದ್ರು. ಇವಾಗ ಇವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೌಮ್ಯ ಅಲ್ವಾ? ಸೊ ಸೌಮ್ಯ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಳಿ. ಸೊ ಏನಿಲ್ಲಿ ಯೂನಿಕ್ ಇದರಲ್ಲಿ? ಇದು ಆಕ್ಚುಲಿ ಆಂಟಿಕ್ ಜರ್ಮನ್ ಸಿಲ್ವರ್ ಕಲಶ, ಟೈನಿ ಒನ್. ಇದರಲ್ಲಿ ನೀವು ನೋಡ್ಬೋದು ತುಂಬಾ ಡೀಟೇಲಿಂಗ್ ಇದೆ. ಅಷ್ಟಲಕ್ಷ್ಮಿ ಅಂತ ಹೇಳ್ತಾರಲ್ವಾ, ಪ್ರತಿಯೊಂದು ಲಕ್ಷ್ಮಿಗೂ ಒಂದು ಆಕಾರ ಇದೆ. ಇದರಲ್ಲಿ ಬಿಗರ್ ಸೈಜ್ ಅಂಡ್ ಸ್ಮಾಲ್ ಸೈಜ್ ಎರಡು ಇದೆ ನಮ್ಮಲ್ಲಿ. ಓಕೆ. ಟೂ ಸೈಜಸ್. ಆಕ್ಚುಲಿ ನಂಗೆ ಇದೇನು ಅಂತ ಗೊತ್ತಾಗ್ಲಿಲ್ಲ. ನೋಡಿ, ಇದು ಬಂದು ಆಲ್ಮೋಸ್ಟ್ ಈ ಆರತಿ ಎಲ್ಲ ತಗೊಳ್ತಾರೆ ಅಲ್ವಾ, ಇವಾಗ ಊರಲ್ಲಿ ಅದೇ ಆರತಿ ತಗೊಳ್ತಾರೆ, ಅದ್ರ ಡೆಕೋರೇಷನ್ ಮಾಡ್ತಾರೆ. ಸೊ ದಟ್ ಅವಾಗ ಈ ತರದ್ರಲ್ಲಿ ಆಲ್ಮೋಸ್ಟ್ ಇದು ಕಸ್ಟಮೈಸ್ಡ್. ಆಕ್ಚುಲಿ ಕಸ್ಟಮರ್ ಕೇಳಿ ನಮ್ಗೆ ಬೇಕೇ ಬೇಕು ಈ ತರ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ. ಹೌದು. ಸೊ ಇವಾಗ ನಾನು ಈ ತರ ದೀಪಾಲೆ ಕಂಬ ಯೂನಿಕ್ ಆಗಿ ಬೇರೆ ಡಿಸೈನ್ಸ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಓಕೆ. ಸೊ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆದ್ರೆ ನಮ್ಗೆ ಇದೇ ರೀತಿ ದೀಪ ಡಿಸೈನ್ಸ್ ಬೇಕು ಅಂದ್ರೆ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಊರಬ್ಬಕ್ಕೆ ತಗೊಂಡು ಹೋಗೋಣ. ಅಂಡ್ ಇದೇನು ಗಿಫ್ಟ್ ವೋಚರ್ಸ್? ಇದು ಬಂದು ಆಕ್ಚುಲಿ ಯಾರು 10,000 ಎಬೋ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ 500 rupees ಗಿಫ್ಟ್ ವೋಚರ್ ಇದೆ. ಇದು ಹೆಂಗೆ ಅಂದ್ರೆ ನೀವು ನೆಕ್ಸ್ಟ್ ಪರ್ಚೇಸ್ ಮಾಡ್ಬೇಕಾದ್ರೆ 10,000 ಎಬೋ ಮಾಡಿದ್ರೆ 500 ರಿಡೀಮ್ ಮಾಡ್ಕೊಬಹುದು ಅವರು. ಓಕೆ. ಇದು ಬಂದು ಮಂದಹಾಸನ. ಇದರಲ್ಲಿ ಸೈಜಸ್ ಅವೈಲೇಬಲ್ ಇದೆ. ನೀವು ನೋಡ್ತಿರ್ಬೋದು ಎಲಿಫೆಂಟ್ ಲೆಗ್ಸ್ ಅಲ್ಲೇ ತುಂಬಾ ಡಿಫ್ರೆಂಟ್ ಟೈಪ್ಸ್ ಇದೆ ನಮ್ಮಲ್ಲಿ. ಅಂಡ್ ಇಲ್ಲಿ ಫ್ಯೂ ಐಟಮ್ಸ್ ಅಷ್ಟೇ ನಾವು ತೋರಿಸ್ತಾ ಇದೀವಿ. ಇನ್ನು ಲಾಟ್ಸ್ ಆಫ್ ವೆರೈಟೀಸ್ ಇದೆ. ಅಂಡ್ ಅದರಲ್ಲಿ ನೋಡಿ ಸೆಕೆಂಡ್ ಒನ್ ಈ ತರ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇದ್ರ ಮೇಲೆ ನಾವು ದೇವರು ಇಟ್ಕೋಬಹುದು. ನನಗೆ ಇದು ನೋಡಿದ ತಕ್ಷಣ ಫಸ್ಟ್ ನೆನಪಾಗದೆ ನನಗೆ ಆಬ್ವಿಯಸ್ಲಿ ನನ್ನ ಫೇವ್ರೆಟ್ ಸಾಯಿಬಾಬಾ. ಸೊ ನಾನು ಅದೇ ಅನ್ಕೋತಾ ಇದ್ದೆ, ಇದನ್ನ ತಗೊಂಡ್ರೆ ಸಾಯಿಬಾಬಾ ಮೂರ್ತಿ ನಮ್ಮ ಮನೇಲಿದೆ. ಸೊ ಈ ಪೀಠ ಮೇಲೆ ಕೂರಿಸ್ಬೋದು ಅಂತ. ಇದು ಬಂದು ದೀಪ, ಆಂಟಿಕ್ ಜರ್ಮನ್ ಸಿಲ್ವರ್ ದೀಪ. ಇದರಲ್ಲೂ ಅಷ್ಟೇ ನೋಡಿ ತುಂಬಾ ವೆರೈಟೀಸ್ ಇದೆ ನಮ್ಮಲ್ಲಿ. ಇದರಲ್ಲಿ ಈ ತರ ಸ್ಟೋನ್ಸ್ ಅಲ್ಲಿ ಇರೋದು, ಬೀಡ್ಸ್ ಅಲ್ಲಿ, ಪೀಕಾಕ್ ಡಿಸೈನ್ಸ್,
ಅಂಡ್ ಸ್ಟ್ಯಾಂಡ್ ಕೂಡ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ. ಸೊ ಇದು ಬೀಟ್ಸ್ ಎಲ್ಲ ಬೇಡ ಅಂತ ಹೇಳಿದ್ರೆ ಅದನ್ನು ಹೌದು ಸಿಗುತ್ತೆ. ಅದರಲ್ಲಿ ನೋಡಿ ಈ ತರ ಬರುತ್ತೆ ನಾರ್ಮಲ್. ಯಾರಿಗೆ ಬೀಟ್ಸ್ ಬೇಡ ಅನ್ನೋದು ಲೈಕ್ ಗೆಜ್ಜೆ ಟೈಪ್ ಅಲ್ಲಿ ಬರುತ್ತೆ ಈ ತರ. ಅಂಡ್ ಇದು ವಿತೌಟ್ ಬೀಟ್ಸ್ ಸಿಂಪಲ್. ದಿಸ್ ಇಸ್ ಕ್ಯೂಟ್. ವಿತೌಟ್ ಬೀಟ್ಸ್ ಕೂಡ ಕೆಲವರು ಸಿಂಪಲ್ ಆಗಿ ಬೇಕು ಅಂತ ಹೇಳ್ತಾರೆ. ಕ್ಲಾಸ್ ಆಗಿದೆ. ಇದೇನ್ರದು? ಪ್ರಸಾದ ಬೌಲ್. ಪ್ರಸಾದ ಬೌಲ್. ನಾನಿದನ್ನ ಗೊತ್ತಿಲ್ಲ ಗೈಸ್, ಕ್ಷಮಿಸಿ. ಇದು ಪ್ರಸಾದ ಬೌಲ್ ಅಂತೆ. ನಾನು ಅವಾಗ್ಲೇ ಇದನ್ನ ಅಷ್ಟೇ ಕುಂಕುಮ ಇಡ್ಬೋದು. कैसा लगा मेरा मजाक? ಪ್ಲೀಸ್ ಇದನ್ನೆಲ್ಲ ಟ್ರೋಲ್ ಮಾಡಬೇಡಿ, ಓಕೆ? ಅಷ್ಟೇ ಕುಂಕುಮ ಇಡ್ಬೋದಾನೆ. ಇಲ್ಲ ನಗ್ಬಿಟ್ರು. ಪ್ರಸಾದ ಬೌಲ್ ಹೋಗಿ ನಾನು ಅಷ್ಟೇ ಕುಂಕುಮ ಬೌಲ್ ಮಾಡಿದೆ. ಅಕ್ಷತೆ ಅದ್ರಲ್ಲಿ ಪ್ರಸಾದ ಬೌಲ್ ಎರಡು ಯೂಸ್ ಮಾಡಿ. ಅಕ್ಷತೆ ಅದನ್ನ ಕರೆಕ್ಟ್ ಆಗಿ ಹೇಳಿದೀನಿ. ಅಕ್ಷತೆ ಅದ್ರಲ್ಲಿ 2 ಡಿಫ್ರೆನ್ಸ್ ಇದೆ. ಸೇಮ್ ಶಂಕುಚಕ್ರ ನಾಮ, ಇದ್ರಲ್ಲಿ ಎಲಿಫೆಂಟ್ ಲೆಗ್ ಬರುತ್ತೆ ಅಂಡ್ ಇದ್ರಲ್ಲಿ ನೋಡಿ ಫ್ಲವರ್ ಡಿಸೈನ್ ಇರೋ ಲೆಗ್ ಬರುತ್ತೆ. ಓ, ನಾನು ಅಬ್ಸರ್ವ್ ಮಾಡಿಲ್ಲ. ನೋಡಿದ್ರ, ಅದಕ್ಕೆ ನಾನು ಹೇಳೋದು. ಆಮೇಲೆ ನಾನು ಕುಂಕುಮದ ಬಟ್ಲು ಹೋಗಿ ಅದು ಪ್ರಸಾದ ಕಪ್ಪು ಅನ್ನೋದು, ಪ್ರಸಾದ ಹೋಗಿ ಅದು ಕುಂಕುಮದ್ದು ಅನ್ನೋದು ಯಾಕೆ? ಸೊ ನೋಡಿ, ಅದಕ್ಕೆ ಇವ್ರು ಇರ್ಬೇಕು ಅನ್ನೋದು. ಅಂಡ್ ಇದು ಕುಂಕುಮ ಬನ್ನಿ. ಹಾ, ಓಕೆ. ಇದರಲ್ಲಿ ಸೈಜಸ್ ಅವೈಲಬಲ್ ಇದೆ. ಅಂಡ್ ಇದರಲ್ಲಿ ಪಂಚವಾಳ ಅಂತ ಹೇಳ್ತಾರೆ. ಸೊ ದಟ್ 3 ಪೀಸ್ 2 ಪೀಸ್ 4 ಪೀಸ್ ಆ ಥರನೂ ಅವೈಲಬಲ್. ಇದು ನಾನು ಕರೆಕ್ಟ್ ಆಗಿ ಹೇಳಿದ್ದೀನಿ. ಇಲ್ಲಿ ಒಂದ್ ಕಡೆ ಅರ್ಶನ ಕುಂಕುಮ ಅಕ್ಷತೆ. ಅಂಡ್ ಇದು ಬಂದು ಕಲಶ. ಓಕೆ. ನೀವು ಅವಾಗ್ಲೇ ನೋಡಿರೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮ್ಯಾಮ್. ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಓಕೆ. ಅಂಡ್ ಇದು ಬಿಗರ್ ಸೈಜ್, ಇದಕ್ಕಿಂತ ಬಿಗರ್ ಸೈಜ್ ಕೂಡ ಅವೈಲಬಲ್ ಇದೆ. ನಾವಿಲ್ಲಿ ಫ್ಯೂ ಐಟಮ್ಸ್ ಮಾತ್ರ ತೋರಿಸ್ತಾ ಇದೀವಿ. ಇನ್ನು ಜಾಸ್ತಿ ಕಲೆಕ್ಷನ್ಸ್ ಬೇಕಂದ್ರೆ ಪ್ಲೀಸ್ ನಮ್ಮ ಶಾಪಿಗೆ ಬಂದು ವಿಸಿಟ್ ಮಾಡಿ. ಇದು ಏನು ಅಂತ ಗೊತ್ತಾಗ್ಲಿಲ್ಲ. ಇದು ನಾವು ಫ್ರೂಟ್ಸ್ ಫ್ಲವರ್ಸ್ ಡೆಕೋರೇಷನ್ ಪರ್ಪಸ್ಗೆ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಆಂಟಿ ಕುರುಳಿ ಬರುತ್ತೆ, ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ. ಹಾಗೆ ಇದು ಸಮ್ ಡಿಸೈನ್ಸ್ ಅಲ್ಲಿ ಬರುತ್ತೆ. ಓಕೆ. ಫ್ಲವರ್ಸ್ ಸೈಜಸ್ ಅವೈಲಬಲ್ ಇದೆ. ಪ್ರತಿಯೊಂದು ಐಟಮ್ಸ್ ಅಲ್ಲೂ ಸೈಜಸ್ ಅವೈಲಬಲ್ ಇದೆ. ಫ್ಲವರ್ಸ್, ಅದು ಇದು ಫ್ರೂಟ್ಸ್, ಈ ತರ ಏನಾದ್ರು ದೇವ್ರ ಮುಂದೆ ಇಡ್ಬೇಕಾದ್ರೆ ಇಡ್ಬೋದು. ಸಕಲಾಯ್ತು. ಅದ್ರಲ್ಲಿ ಸೈಜಸ್ ಇದೆ. ಓಕೆ. ದೊಡ್ಡದು ಚಿಕ್ಕದು. ಹೌದು. ಓಕೆ. ಯಾವ ಸೈಜ್ ಬೇಕಾದ್ರೂ ತಗೋಬಹುದು. ಅಂಡ್ ಇದು ಫ್ಲವರ್ ಬಾಸ್ಕೆಟ್. ಹಾ, ಇದರಲ್ಲಿ 2 ಸೈಜಸ್ ಇದೆ. ಓಕೆ. ಇದು ಬಂದು ಜೂಲ. ನೀವು ಆಲ್ಮೋಸ್ಟ್ ಕೃಷ್ಣ ಎಲ್ಲ ಇಡೋದಕ್ಕೆ ಯೂಸ್ ಮಾಡ್ತಾರಲ್ಲ, ಸೊ ದಟ್ ಅದು ಇದು. ಇದರಲ್ಲಿ ಸೈಜಸ್ ತುಂಬಾ ಬಿಗರ್. ಕೃಷ್ಣ ಜನ್ಮಾಷ್ಟಮಿ. ಹೌದು, ಅದಕ್ಕೆ ಯೂಸ್ ಆಗುತ್ತೆ. ಯಾ, ರಿಟರ್ನ್ ಗಿಫ್ಟ್ಗೆಲ್ಲ ಕೊಡ್ಬೋದು. ಇದು ಯಾರಾದ್ರೂ ಸಿಂಗಲ್ ಪೀಸ್ ರಿಟರ್ನ್ ಗಿಫ್ಟ್ ಗೆ. ಓಕೆ, ಓಕೆ. ಇದು ಟ್ರೇ ಬರುತ್ತೆ, ಸ್ಮಾಲರ್ ಸೈಜ್ ಆಂಟಿಕ್ ಟ್ರೇಸ್. ಓಕೆ. ಇದೇನ್ ಗೊತ್ತಾ, ಇಲ್ಲಿ ರಿಟರ್ನ್ ಗಿಫ್ಟ್ ಕೂಡ ಸಿಗುತ್ತೆ. ಸೊ ರಿಟರ್ನ್ ಗಿಫ್ಟ್ಸ್ ಮಾಡ್ಬೇಕಂದ್ರೆ ಈ ತರ ಸ್ಮಾಲ್ ಆಗಿ ಗಣೇಶ ಈ ತರ ಎಲ್ಲ ಕೊಡ್ಬೋದು. ನೀವು ಬಲ್ಕ್ ಆಗಿ ಬೇಕಿದ್ರೆ ಬಲ್ಕ್ ಆಗಿ ಸಿಗುತ್ತೆ. ಓಕೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹೇಗಿದ್ರು ಬರ್ತಾ ಇದೆ. ಸೊ ಅದಕ್ಕೆ ಆಬ್ವಿಯಸ್ಲಿ ರಿಟರ್ನ್ ಗಿಫ್ಟ್ ತರ ಕೊಡ್ತಾರೆ. ಅರ್ಶನ ಕುಂಕುಮದ ಜೊತೆ. ಸೊ ಈ ತರ ಕೊಡ್ಬೋದು. ಅಂಡ್ ತುಂಬಾ ಕಮ್ಮಿ ಪ್ರೈಸ್ಗೂ ಸಿಗುತ್ತೆ. ನಾವೊಂದು ಸಿಲ್ವರ್ ಕೊಟ್ಟಿರೋ ಫೀಲು ಆಗುತ್ತೆ. ಸೊ ಐ ಥಿಂಕ್ ಆರಾಮಾಗಿ ಅದನ್ನ ಕೊಡಿ. ಇದು ಬಂದು ಆಲ್ಮೋಸ್ಟ್ ಜರಡಿ ಕಮ್ ಎರಡು ಯೂಸ್ ಮಾಡ್ಕೊಂಡು. ಓಕೆ, ಓಕೆ, ಓಕೆ. ಯಾರಾದ್ರೂ ದೇವಸ್ಥಾನಕ್ಕೆ ಗಿಫ್ಟ್ ಕೊಡೋರು ಇದ್ರೆ, ಇಲ್ಲ ಏನಾದ್ರು ಬೇಡ್ಕೊಂಡು ದೇವ್ರಿಗೆ ಅಭಿಷೇಕ ಮಾಡೋದಕ್ಕೆ. ಓಕೆ, ಓಕೆ. ಕೊಡ್ಬೋದು. ಇದು ದೇವರಿಗೆ ಅಭಿಷೇಕ ಮಾಡ್ಬೇಕಾದ್ರೆ. ಆಮೇಲೆ ಕೆಲವರು ಈ ಅರ್ಶನ ಶಾಸ್ತ್ರ ಅದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ವೆರಿ ನೈಸ್. ಅದರಲ್ಲಿ 3 ಸೈಜಸ್ ಅವೈಲಬಲ್ ಇದೆ. ಸ್ಮಾಲರ್ ಸೈಜ್ ಇಂದ ನಾವು ಮದ್ವೆ ಅದಕ್ಕೆ ಕೊಡೋಣ ಅಲ್ವಾ? ಆ ಟೈಮಲ್ಲಿ ಅಷ್ಟೇ ಶಾಸ್ತ್ರಕ್ಕೆ ಯೂಸ್ ಆಗುತ್ತೆ. ಕ್ಯೂಟ್. ನನಗೆ ಗೊತ್ತೇ ಇಲ್ಲ ಇದು. ಚೆನ್ನಾಗಿದೆ, ಯುನಿಕ್ ಆಗಿದೆ. ಅಂಡ್ ಇದರಲ್ಲೂ ಸೈಜಸ್ ಸಿಗುತ್ತೆ. 3 ಸೈಜಸ್ ಅವೈಲಬಲ್. ಓಕೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅಂಡ್ ಇದು ಬಂದು ಪೂಜಾ ಸೆಟ್. ಓಕೆ. ಇದು ದೀಪ ಇಡ್ತಾರಲ್ಲ, ಸಿಂಗಲ್ ದೀಪ ಆ ತರ ಅದಕ್ಕೆ ಯೂಸ್ ಮಾಡ್ಬೋದು. ಅಥವಾ ಆರತಿ ಅವರ ದೀಪ ಎರಡಕ್ಕೂ ಯೂಸ್ ಆಗುತ್ತೆ. ಅಂಡ್ ಕುಂಕುಮ ಬರ್ನಿ ಇದು ಬಲ್ಲ. ಅಂಡ್ ಇದು ಪ್ಲೇಟ್. ಓಕೆ. ನೀವು ಕಸ್ಟಮೈಸ್ ನಿಮಗೆ ಬೇಕಿದ್ದಾಗ ಲೈಕ್ ಸೈಜಸ್ ನಿಮ್ಗೆ ನಮ್ಗೆ ಬಿಗರ್ ಸೈಜ್ ಪ್ಲೇಟ್ ಬೇಕು, ಸ್ಮಾಲರ್ ಸೈಜ್ ಬೇಕು, ಬೆಲ್ಲ ಡಿಫ್ರೆನ್ಸ್, ದೀಪ ಈ ತರದಾದ್ರೆ ನೀವು ಆರಾಮಾಗಿ ತಗೊಬಹುದು. ಚೂಸ್ ಮಾಡ್ಕೊಂಡು ಆರಾಮ್ಸೆ ತಗೊಬಹುದು. ಇದು ಬಂದು ವ್ಯಾಕ್ಸ್ ಮೆಟೀರಿಯಲ್ ಬರುತ್ತೆ. ಓಕೆ. ಇದರಲ್ಲಿ ಇದು ಬಂದು ನೋಡಿ, ಇದರಲ್ಲಿ ಸೈಜಸ್ ಅವೈಲಬಲ್ ಇದೆ.
ಇದು ಕಂಪ್ಲೀಟ್ ವ್ಯಾಕ್ಸ್ ಮೆಟೀರಿಯಲ್. ಇದು ಬಂದು ಪ್ಯೂರ್ 24 ಕ್ಯಾರೆಕ್ಟರ್ ಗೋಲ್ಡ್ ಫಿನಿಶ್ ಪ್ಲೇಟಿಂಗ್ ಬರುತ್ತೆ. ಇದು ನಿಮಗೆ ಗೋಲ್ಡ್ ಅಂಡ್ ಸಿಲ್ವರ್ ಪ್ಲೇಟಿಂಗ್ ಬರುತ್ತೆ. ಇದು ಸಿಲ್ವರ್ ಪ್ಲೇಟಿಂಗ್ ಬರುತ್ತೆ, ಇದು ಗೋಲ್ಡ್ ಪ್ಲೇಟಿಂಗ್ ಬರುತ್ತೆ. ಇದು ಪುಟಾಣಿಗೆ ವರಮಹಾಲಕ್ಷ್ಮಿ ಲಕ್ಷ್ಮಿ ಇಡೋರ್ ಮುಂದೆ ಇದನ್ನ ಇಡ್ಬೋದು ಮನೇಲಿ. ತುಂಬಾ ಚೆನ್ನಾಗಿರುತ್ತೆ. ಪಾದ ಇದೆ ಅಂಡ್ ಬಾಲಾಜಿ ಪಾದ ಇದೆ. ಯಾ, ದಿಸ್ ಇಸ್ ಕ್ಯೂಟ್. ಅಂಡ್ ಕವನ್ ಕಾಫ್ ಇದೆ, ಹಸುಕರು. ಓಕೆ, ಸೈಜಸ್ ತುಂಬಾ ಸೈಜಸ್ ಅವೈಲಬಲ್ ಇದೆ. ಓಕೆ. ಸೊ ಇದನ್ನ ರಿಟರ್ನ್ ಗಿಫ್ಟ್ ತರ ಕೊಡ್ಬೋದು. ಸ್ವಲ್ಪ ರಿಟರ್ನ್ ಗಿಫ್ಟ್ ಸ್ವಲ್ಪ ಜಾಸ್ತಿ ಚಂದ ಇರೋದು ಕೊಡ್ಬೇಕು ಅಂದ್ರೆ ಅದನ್ನ ಕೊಡ್ತಾರೆ. ಇವಾಗ ತೋರಿಸ್ತಿರೋದು ಇಂಪೋರ್ಟೆಡ್ ಜಾಮೂನ್ ಸಿಲ್ವರ್ ಟ್ರೇಸ್. ಇದಾ? ಇದೆಲ್ಲಾನು ಬಾಸ್ಕೆಟ್ ಫ್ರೂಟ್ಸ್ ಅಂಡ್ ಫ್ಲವರ್ಸ್ ಬರ್ತಿದೆ. ಎರಡು ಬರುತ್ತೆ. ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಬಹುದು, ಆ ತರ ಯೂಸ್ ಆಗುತ್ತೆ. ಇದು ಕಂಪ್ಲೀಟ್ ಸೈಜಸ್ ಸಿಗುತ್ತೆ ನಿಮಗೆ. ಇದರಲ್ಲಿ ಕಲರ್ಸ್ ಅಂಡ್ ಸೈಜಸ್ ಎರಡು ಸಿಗುತ್ತೆ ಈ ತರ. ಓ, ಇದು ಕಲರ್ ಸಿಗುತ್ತೆ ಈ ತರ. ನಾನು ಬೀಟ್ಸ್ ಅಂತ ಅನ್ಕೊಂಡೆ. ಸ್ಮಾಲರ್ ಸೈಜ್ 6 ಇಂಚಿಂದ ಟಿಲ್ 14 ಇಂಚ್ ವರೆಗೂ ಸೈಜಸ್ ಅವೈಲಬಲ್ ಇದೆ. ಸೊ ಇದು ತೋರಣ ಸಿಲ್ವರ್ ಅಲ್ಲಿ ಆಂಟಿಕ್ ಜಾಮೂನ್ ಸಿಲ್ವರ್. ಓ, ಇದಾ? ಓಕೆ, ಚೆನ್ನಾಗಿದೆ. 3 ಫೀಟ್ ಬರುತ್ತೆ. ಹಾ. ಸೊ ಇದು ಮೇನ್ ಡೋರ್ ಇದು, ಅಥವಾ ಕೆಲವರು ದೇವ್ರ ಮನೆ ಪೂಜಾ ರೂಮ್ಗೂ ಯೂಸ್ ಮಾಡ್ಬೋದು. ಇದೇನಿದು? ಇದು ಬಂದು ಪ್ಯಾರೆಟ್. ಇವನ್ ಅರ್ಶಿನ ಕುಂಕುಮಗೂ ಯೂಸ್ ಮಾಡ್ಬೋದು, ಇಲ್ಲ ಪ್ಯಾರೆಟ್ ಫುಡ್ ಅಂತ ಹೇಳ್ತಾರಲ್ಲ, ಸೊ ದಟ್ ಅಕ್ಕಿ ಕಾಳು ಆ ತರದಕ್ಕೆಲ್ಲ ಯೂಸ್ ಮಾಡ್ಬೋದು. ಓಕೆ. ಸೊ ಮನೆ ಎಂಟ್ರಿ ಹತ್ರ ಇಡ್ತಾರಲ್ಲ ಆ ತರ. ಓಕೆ. ಇದು ಓಪನ್ ಮಾಡ್ಬೋದು. ಓಕೆ. ಈ ತರ ಅರ್ಶಿನ ಕುಂಕುಮ ಅಥವಾ ಅಕ್ಷತೆ ಕಾಳು ಹಂಗೆ ಅಂದ್ರೆ ಇಟ್ಕೊಳ್ಳಿ. ಸಕ್ಕತ್ತಾಗಿದೆ. ಇದು ಏನು? ಆಂಟಿಕ್ ಜಾಮೂನ್ ಸಿಲ್ವರ್. ಓಕೆ. ಅಂಡ್ ಫೋಟೋ ಫ್ರೇಮ್ಸ್ ಇದೆ ಅಲ್ಲ? ಹೌದು. ಇವಾಗ ನೋಡ್ಬೋದು ಫೋಟೋ ಫ್ರೇಮ್ಸ್ ಕೂಡ ಇದೆ. ಅದು ಜರ್ಮನ್, ಅದು ಆಂಟಿಕ್ ಜಾಮೂನ್ ಸಿಲ್ವರ್. ಓಕೆ. ಇಲ್ಲಿ ಇರೋದೆಲ್ಲ ಕಂಪ್ಲೀಟ್ ಆಂಟಿಕ್ ಜಾಮೂನ್ ಸಿಲ್ವರ್. ಓಕೆ. ನಮ್ಮಲ್ಲಿ ಇಂಡಿಯನ್ ಜಾಮೂನ್ ಸಿಲ್ವರ್, ಆಂಟಿಕ್ ಜಾಮೂನ್ ಸಿಲ್ವರ್ ಅಂಡ್ ಇಂಪೋರ್ಟೆಡ್ ಜಾಮೂನ್ ಸಿಲ್ವರ್ ಸಿಗುತ್ತೆ. ಓಕೆ. ಸೊ ರಿಟರ್ನ್ ಗಿಫ್ಟ್ ನಾನು ಆವಾಗಲೇ ಹೇಳಿದ್ನಲ್ಲ, ಈ ಥರ ಎಲ್ಲ ಆರಾಮಾಗಿ ಕೊಡ್ಬೋದು ನೀವು. ಸೊ ಮನೇಲಿ ಲಕ್ಷ್ಮಿ ಆಬ್ವಿಯಸ್ಲಿ ಎಲ್ಲರೂ ಕೂರ್ಸಿರ್ತಾರೆ. ಸೊ ಆ ಟೈಮಲ್ಲಿ ರಿಟರ್ನ್ ಗಿಫ್ಟ್ ಕೊಡ್ಬೋದು. ಇದೆಲ್ಲ ಜಸ್ಟ್ ಲೈಕ್ 99 ರುಪೀಸ್ ಅಷ್ಟೇ. ಇದರಲ್ಲಿ ಸೈಜಸ್ಸು ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲಿ ಸ್ಟಾರ್ಟ್ ಆಗೋದು 70 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ರಿಟರ್ನ್ ಗಿಫ್ಟ್ ಎಲ್ಲ. ಕ್ಯೂಟ್ ಆಗಿದೆ. ಇದೆಲ್ಲ ಆರಾಮಾಗಿ ಕೊಡ್ಬೋದು. ಸೊ ಇದೆಲ್ಲ 99 ರುಪೀಸ್, 150, 100, 200 ಈ ಥರ ರಿಟರ್ನ್ ಗಿಫ್ಟ್ಸು. ಸೊ ಇದರಲ್ಲಿ ರೌಂಡ್ ಶೇಪು ಕೂಡ ಬರುತ್ತೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಸೊ ಈ ವ್ಲಾಗ್ ಯಾರು ನೋಡ್ತಿದ್ದೀರಾ, ನನ್ನ ವ್ಲಾಗು. ಸೊ ನಿಮಗೆ ಈ ಶಾಪಿಗೆ ಬಂದರೆ ನಂದು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ತೋರಿಸಿದ್ರೆ ನಿಮಗೆ 25% ಡಿಸ್ಕೌಂಟ್ ಬರುತ್ತೆ. ಎನಿ ಐಟಮ್, ನೀವು ಯಾವ ಐಟಮ್ ತೊಗೋತೀರಾ ನಂದು ವ್ಲಾಗ್ ನೋಡಿ ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ಬಂದು ತೋರಿಸಿದ್ರೆ 25% ಡಿಸ್ಕೌಂಟ್ ಸಿಗುತ್ತೆ. ಆ್ಯಕ್ಚುಲಿ ನಾನು ಒಂದು ತಿಳ್ಕೊಂಡಿರೋದು ಇದ್ರ ಬಗ್ಗೆ. ಆನೆ ಸೊಂಡ್ಲು ಹಿಂಗಿರುತ್ತಲ್ಲ, ಸೊ ಈ ಥರದ್ದು ಲಕ್ಷ್ಮಿ ಮುಂದೆ ಇಡಬೇಕು ಅಂತ ಹೇಳ್ತಾರೆ. ಎಷ್ಟು ಕರೆಕ್ಟು ನಿಜ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಯಾರೋ ದೊಡ್ಡವ್ರು ಹೇಳಿದ್ದು. ಸೊ ಅದು ಕರೆಕ್ಟಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಓಕೆ. ಇದು ಬಂದು ಲಕ್ಷ್ಮಿ ಕೂರ್ಸೋದಕ್ಕೆ ಪೀಠ ಅಲ್ವಾ? ಸೊ ಇದನ್ನ ಇಟ್ಟು ಇದ್ರ ಮೇಲೆ ಕಲಶ ಇಟ್ಟು ಲಕ್ಷ್ಮಿ ಕೂರಿಸ್ಬೋದು. ಇದು ಕೂಡ ಆಂಟಿಕ್ ಜಾಮೂನ್ ಸಿಲ್ವರ್ ಇದೆ. ಇದರಲ್ಲಿ 2 ವೆರೈಟೀಸ್ ಬರುತ್ತೆ. ಓಕೆ. ಭಾರ ಇದೆ. ಅದು ನೀವು ಕಾಲು ನೋಡ್ತಿರ್ಬೋದು, ಸಿಂಹ. ಆ್ಯಂಡ್ ಇದೊಂದು ಯೂನಿಕ್ ಆಗಿ ನೋಡಿದೆ. ಇದು ಒಂದು ಟ್ರೇ. ಸೊ ಅರ್ಶಿನ ಕುಂಕುಮ ಬಂದವ್ರಿಗೆ ಇದರಲ್ಲಿ ಆರಾಮಾಗಿ ಅರ್ಶಿನ ಕುಂಕುಮ ಕೊಡ್ಬೋದು, ಅಥವಾ ಕೆಲವರು ಸಾರೀಸ್ ಕೊಡ್ತಾರೆ. ಆ್ಯಂಡ್ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಾದ್ರೆ ಈ ಮಡ್ಲಕ್ಕಿ ಎಲ್ಲ ಕೊಡ್ಬೇಕಾದ್ರೆ ಪ್ಲೇಟ್ ಯೂಸ್ ಮಾಡ್ತಾರೆ. ಅದ್ರ ಬದಲು ಈ ಥರದೊಂದು ಚೆಂದ ಇರೋದು ಯೂಸ್ ಮಾಡಿ ಹಿಂಗೆ ಕೊಡ್ಬೋದು. ಚೆನ್ನಾಗಿದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.